ಅಣ್ಣ ಏನಿಲ್ಲ ರೋಡ್ ಸೇಫ್ಟಿಗೆ ಇದು ನೀವು ಸಾಂಗಲ್ಲಿ ಹೆಂಗೆ ಹಾಕಿ ಹೊಡೆಯಂಗಿಲ್ಲ. ಈ ತರ ಸಾಂಗ್ ಹಾಕಿ ಹೊಡಿಬಾರ್ದು. ಸಾಂಗಲ್ಲಿ ಹಾಕಿ ಹೊಡಿ. ಬರ್ತೈತಲ್ಲ ನಿನ್ಗೆ ಇನ್ನೊಬ್ರು ಬಂದು ಇನ್ನೊಂದು ಬಿಟ್ಟರೆ ನೀನು ಸೌಂಡ್ ಕೇಳ್ಸಕ್ಕಲ್ಲ. ಇಷ್ಟಿನ ಮೇಲೆ ಸಾಂಗ್ ಇಟ್ಟು ನೋಡ್ತೀರಾ ಯೂಸ್ ಮಾಡೋದು ಡ್ರಿಂಕ್ ಮಾಡೋದು ಅಂತ ನಮ್ಮ ಕಂಪನಿ ಕಡೆ ನಿಮ್ಗೆ ಹೇಳ್ತಿದ್ದೀವಿ. ನಿಮ್ಮ ಸೇಫ್ಟಿಗೋಸ್ಕರ ಅಂಕಲ್ ನಿಧಾನ ನೋಡ್ರಿ. ಓಕೆನಾ? ಗಾಡಿ ಅದ್ರಾಗಲ್ಲಿ ಓದ್ರಿ, ಓದಕ್ಕೆ ಬಂದ್ರೆ ಓದಿರಿ, ಯಾರು ಓದೋರು ಕೊಡ್ರಿ, ಓದಿ ಹೇಳ್ತಾರೆ. ಗಾಡಿಯಾಗ ನಿಧಾನ ರೀ, ಸೇಫ್ಟಿಯಾಗಿ ಹೊಡಿಬೇಕು ಗಾಡಿನ. ಓಕೆ ಚಲೋ. ರೋಡ್ ಸೇಫ್ಟಿ ಕಾ ಡ್ರಿಂಕ್ಸು ಫೋನ್ ಐ ವಾಟ್ಸ್ ಗಿ ವಾಟ್ಸ್ ಓಸಿ ಕುಡ್ದು ಹೆಂಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಅರೆ ಬಿಡು. ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಯೂಟ್ಯೂಬ್ ಬ್ಲಾಗ್ ನೋಡ್ತಿರೋರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಬಂದ್ಬಿಟ್ಟು ನಮ್ಮ ಕಾಲೇಜ್ ಕಡೆಯಿಂದ ಇಂಟರ್ನ್ಶಿಪ್ ಹೋಗ್ತಿದ್ವಲ್ಲ, ನಮ್ಮ ಕಂಪನಿ ಸಾರ್ ಅವರು ನಮಗೆ ಹೊನ್ನಾಳಿ ತಾಂಡ ಹತ್ರ ಒಂದು ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ನಡೀತಿದೆ, ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ನಮಗೆಲ್ಲ ಹೇಳಿದ್ದಾರೆ. ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಅದು ಸ್ವಲ್ಪ ಹಿಗ್ಗಾಗ್ಬಿಟ್ಟಿದ್ವಿ ಕಾರನ್ನು ಕರ್ಕೊಂಡು ಹೋಗ್ತಿರೋದಕ್ಕೆ. ಕಾರಾಗಿ ಬೇರೆ ಸಾಂಗ್ ಆಗಿಬಿಟ್ಟಿದ್ದಾರೆ. ಕೇಳಿ ಹೇಗಿದೆ ಅಂತ. ನಮ್ಮ ಬ್ಲಾಗ್ ನಾವು ಮಾಡ್ಕೊಂತಿರ್ತೀವಿ. ನಮ್ಮ ಡ್ಯೂಟಿ అక్కడ మిషన్ ఉంటుందా? అంటే మిషన్ ఉంది కదా, దాన్ని ఏమంటారు? పేవర్ అంటారు. ಗಾಯ್ಸ್ ಇದನ್ನ ಪೇವರ್ ಅಂತಾರಂತ ನೋಡು. అదేంటంటే కాంక్రీట్ వేసుకుంటే వెళ్ళిపోయింది. ఇంకా ఇప్పుడు పేవర్ మిషన్ స్టార్ట్ అవుతుంది. ఇంకొక మనం రిప్ వచ్చినప్పుడు మీకు చూపిస్తాను లేయింగ్ ఎలా ఉంటుందో. అక్కడ ఒక వైట్ షర్ట్ వేసుకొని ఒకసారి ఉంటారు. వైట్ షర్ట్ వేసుకొని ఉన్నారా? వైట్ బ్లూ కలర్ ప్యాంట్ వేసుకొని ఆయన ఏంటంటే అది లేయింగ్ మొత్తం మేనేజర్ అనమాట. ఉంది కదా ఆరివాల్ అని చెప్పే కదా, ఇది ఆరివాల్ అనమాట. ఆరివాల్ ఇది. దీని పైన ఉన్నది ఎఫ్ఎస్సిబి అంటారు, ఫిక్షన్ స్లాబ్ క్రాష్ బేరియర్. దాని ఫుల్ ఫామ్. ಹಂಗೆ ನಮ್ಮ ಸಾರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ನಾವು ಸೈಟಿಗೆ ಬಂದುಬಿಟ್ವಿ. ಬಂದು ಇಲ್ಲಿ ಒಂದು ರೂಮ್ ಹತ್ರ ನೋಡಿದ್ವಿ. ಇಲ್ಲಿ ರೂಮಾಗ ಏನೋ ಪಾಪ ಇವರೆಲ್ಲ ವಾಸ ಮಾಡ್ತಿದ್ದಾರೆ, ವರ್ಕರ್ಸ್ ಇವರೆಲ್ಲ. ನೋಡಿ ಇದೆಲ್ಲ ಅಡುಗೆ ಮಾಡ್ಕೊತಿದ್ದಾರೆ ಇವರು. ಆ ಅಣ್ಣ ಅಲ್ಲಿ ಕುಂತು ತರಕಾರಿಯಲ್ಲಿ ಕಟ್ ಮಾಡಿ ರೆಸ್ಟ್ ಮಾಡಿದ್ದಾನಂತ ಆತ. ಹಂಗೆ ನಾವು ಸ್ವಲ್ಪ ನಮ್ಮ ಸಾರ್ ಹತ್ರ ಎಕ್ಸ್ಪ್ಲೇನ್ ಮಾಡಿಸ್ಕೊಂಡು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ರೆ, ನಮ್ಮ ಫ್ರೆಂಡ್ಸ್ ಇಬ್ಬರು ಒಂದು ಕಡೆ ಹೆಲ್ಮೆಟ್ ಟೆಸ್ಟ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಮ್ಮ ಫ್ರೆಂಡ್ಸ್ ನೋಡಿ ಇಲ್ಲಿ ಹೆಂಗಿದ್ದಾರೆ ಇವರೆಲ್ಲ. ಸೈಟಿಗೆ ಬಂದು ಏನಾದರೂ ಕಲ್ತ್ಕೋರೋ ಸಾರ್ ಹತ್ರ ಅಂದರೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇವರು ಎಷ್ಟು ಇರ್ಬಾರ್ದು ಇವರೆಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಮ್ಮ ಸಾರ್ ಹತ್ರ ಸ್ಟ್ರಕ್ಚರ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ವಿ. ಅದಾದ ಕೂಡಲೇ ಮತ್ತೆ ನಮ್ಮ ಸಾರೆಲ್ಲ ರೋಡ್ ಹತ್ರ ಕರ್ಕೊಂಬಂದರು. ನಾವು ಏನಕ್ಕೆ ಅಂತ ನೋಡಿದ್ರೆ ಸೇಫ್ಟಿ ಬಗ್ಗೆ ಹೇಳ್ಬೇಕಂತೆ ಎಲ್ಲ ವೆಹಿಕಲ್ಸ್ ಹಾಕ್ಕೊಂಬರೋರಿಗೆ. ಬನ್ನಿ ಹೇಳೋಣ. ಮಾತಾಡು ಅಣ್ಣ. ರೋಡ್ ಸೇಫ್ಟಿಗೆ ಇದು ನೀವು ಸಾಂಗಲ್ಲಿ ಹೆಂಗೆ ಹಾಕಿ ಹೊಡೆಯಂಗಿಲ್ಲ. ಅರೆ ಬಿಡು. ಈ ತರ ಸಾಂಗ್ ಹಾಕಿ ಹೊಡಿಬಾರ್ದು. ಸಾಂಗಲ್ಲಿ ಹಾಕಿ ಹೊಡಿ. ಬರ್ತೈತಲ್ಲ ನಿನ್ಗೆ ಇನ್ನೊಬ್ರು ಬಂದು ಇನ್ನೊಂದು ಬಿಟ್ಟರೆ ನೀನು ಸೌಂಡ್ ಕೇಳ್ಸಕ್ಕಲ್ಲ. ಇಷ್ಟಿನ ಮೇಲೆ ಸಾಂಗ್ ಇಟ್ಟು ನೋಡ್ತೀರಾ ಯೂಸ್ ಮಾಡೋದು ಡ್ರಿಂಕ್ ಮಾಡೋದು ಅಂತ ನಮ್ಮ ಕಂಪನಿ ಕಡೆ ನಿಮ್ಗೆ ಹೇಳ್ತಿದ್ದೀವಿ. ನಿಮ್ಮ ಸೇಫ್ಟಿಗೋಸ್ಕರ ಅಂಕಲ್. ಆಯ್ತು ಬಿಡು. ನಿಧಾನ ನೋಡ್ರಿ. ಓಕೆನಾ? ಗಾಡಿ ಅದ್ರಾಗಲ್ಲಿ ಓದ್ರಿ, ಓದಕ್ಕೆ ಬಂದ್ರೆ ಓದಿರಿ, ಯಾರು ಓದೋರು ಕೊಡ್ರಿ, ಓದಿ ಹೇಳ್ತಾರೆ. ಗಾಡಿಯಾಗ ನಿಧಾನ ರೀ, ಸೇಫ್ಟಿಯಾಗಿ ಹೊಡಿಬೇಕು ಗಾಡಿನ. ಓಕೆ ಚಲೋ. ರೋಡ್ ಸೇಫ್ಟಿ ಕಾ ಡ್ರಿಂಕ್ಸು ಫೋನ್ ಐ ವಾಟ್ಸ್ ಗಿ ವಾಟ್ಸ್ ಓಸಿ ಕುಡ್ದು ಹೆಂಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಆಯ್ತು ಬಿಡು. ಹಾಗೆ ಸೇಫ್ಟಿ ಬಗ್ಗೆ ವೆಹಿಕಲ್ ಓಡಿಸೋರು ಭಾರಿ ಚೆನ್ನಾಗಿ ಹೇಳಿದ್ವಲ್ಲ ಅವರಿಗೆಲ್ಲ.
ಸೇಫ್ಟಿಯಾಗಿ ಹೋಗ್ರಿ ಅಂತ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಇದ್ದಂಗೆ ಕಂಪನಿ ಹತ್ರ ಬಂದ್ವಿ, ನಮ್ಮ ಕ್ಯಾಂಪ್ ಹತ್ರ ಬಂದ್ವಿ. ಕ್ಯಾಂಪ್ ಬಂದು ಮತ್ತೆ ಅವ್ರು ನಮ್ಗೆ ಸ್ವಲ್ಪ ಲ್ಯಾಬ್ ವರ್ಕ್ ಇಟ್ಟಿದ್ರು, ಈಗ ನೋಡಿ ಲ್ಯಾಬ್ ವರ್ಕ್ ಹೆಂಗೆ ಮಾಡೋದು ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಲ್ಯಾಬ್ ವರ್ಕ್ ಮಾಡ್ತಾ ಪಾಪ ನಮ್ಮ ದೋಸ್ತಿಗೆ ತಿಕ್ಕಾಕೆ ನೀರಿಗೆ ಬಿಟ್ಟಿದ್ದಾರೆ, ನೋಡಿ ಹೆಂಗೆ ಹೋಗಿದ್ದಾರೆ ಅಂತ. ಸರಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಗುರು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರೆಯೋಕೆ ಹೋಗಬೇಡಿ. ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ನಮ್ಮ ಹೊಸ ವೀಡಿಯೋಗೆ.